Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಜಾಸ್ತಿ ನಮ್ಮ ಆರ್ ಸಿ ಬಿ ರಿಟೆನ್ಷನ್ಸ್ ಆರ್ ಔಟ್ ನೌ. ನನ್ನ ಆನೆಸ್ಟ್ ಅನಿಸಿಕೆ ಆರ್ ಸಿ ಬಿ ರಿಟೆನ್ಷನ್ಸ್ನ ನೋಡಾದ್ಮೇಲೆ ನೋಡಿ ಗುರು ರಿಟೆನ್ಷನ್ಸ್ ಹೆಂಗಿದೆ ಅಂತ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆರ್ ಸಿ ಬಿದು ಯಾರು ಅಂದ್ಕೊಂಡಿರಲಿಲ್ಲ ಈ ಪಾಟಿ ರಿಲೀಸ್ಗಳು ಮಾಡ್ತಾರೆ ನಮ್ಮ ಆರ್ ಸಿ ಬಿ ಅಂತ. ಏನೋ ಒಂದು ಐದು ರಿಲೀಸು ಮ್ಯಾಕ್ಸಿಮಮ್ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ರಿಲೀಸ್ಗಳು ಅಂದರೆ ನೀವು ರೂಲ್ಡ್ ಔಟ್ ಮಾಡ್ಕೊಬೋದು. ಇಲ್ಲಿ ಬ್ಲೆಸಿಂಗ್ ಮುಜರ್ಬಾನಿನ ಜೊತೆಗೆ ಟೀಮ್ ಶಿಫರ್ಟ್ನ ಈಚೆ ತೆಗೀತು ಅಂದ್ರೂ ಕೂಡ, ಬಟ್ ಆದ್ರೂ ಇಷ್ಟು ರಿಲೀಸ್ ಮಾಡ್ತವೆ ಅಂತ ಅನ್ಕೊಂಡಿರಲಿಲ್ಲ ಆರ್ ಸಿ ಬಿ. ಸ್ವಸ್ತಿಕ್ ಚಿಕಾರ ಇದು ವಿರಾಟ್ ಕೊಹ್ಲಿ ಬಕೀಟು ಸ್ವಸ್ತಿಕ್ ಚಿಕಾರನ ಬಿಟ್ಬಿಟ್ರೆ ನಂಗೆ ಆಶ್ಚರ್ಯ ಆಗ್ತೈತೆ. ಸ್ವಸ್ತಿಕ್ ಚಿಕಾರನ ಹಾಕ್ಬಿಟ್ರು ಗುರು ಇವರು ಅಂತ. ಒಂದು ಮ್ಯಾಚ್ ಆಪರ್ಚುನಿಟಿ ಕೊಟ್ಟಿಲ್ಲ ಸ್ವಸ್ತಿಕ್ ಚಿಕಾರಾಗೆ. ಏನು ಓವರ್ ಆಕ್ಷನ್ ಜಾಸ್ತಿ ಮಾಡ್ತಾನೇನೋ ಅಂತ ರಿಲೀಸ್ ಮಾಡಿದ್ರೆ ಆರ್ ಸಿ ಬಿ ಅವರು. ಹೌದು ಗುರು, ಸೀನ್ ನೋಡ್ತಂದ್ರೆ ಹಂಗೆ ಇದೆ. ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕಾಣಿಸ್ಕೊಂಡಂಥವ್ರು ಲಾಸ್ಟ್ ಸೀಸನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಜ್ ಆದಂಥವ್ರು ಕಾಣಿಸ್ಕೊಂಡಂಥವ್ರು ಸ್ವಸ್ತಿಕ್ ಚಿಕಾರ. ಒಂದು ಮ್ಯಾಚ್ ಆಪೋಸಿಟ್ ಸಿಕ್ಕಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಂಥವ್ರು. ವಿರಾಟ್ ಕೊಹ್ಲಿ ಹಿಂದೆ ಓಡಾಡೋಷ್ಟೇ ಮುಂದೆ ಓಡಾಡೋಷ್ಟೇ ರಿಲೀಸ್ ಮಾಡ್ತೀವಿ ಅಂತ ಪರ್ಫಾರ್ಮೆನ್ಸ್ ಇರಬೇಕು ಮೇನು, ಹಿಂದೆ ಓಡಾಡೋದಲ್ಲ ಅಂತ ರಿಲೀಸ್ ಮಾಡಿದ್ರೆ ನಂಗೆ ಆಶ್ಚರ್ಯ ಆಗಿದೆ. ಸ್ವಸ್ತಿಕ್ ಚಿಕಾರ ಇನ್ನು ಮನೋಜ್ ಬಾಂಡ್ಗೆ ರಿಲೀಸ್ ಆಗ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದೆ. ಇವ್ರು ರಿಲೀಸ್ ಆಗ್ತಾರೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲ. ಸೊ ರಿಟೆನ್ಷನ್ಸ್ ಅಂತ ಬಂದಾಗ ಫಸ್ಟ್ ರಿಟೆನ್ಷನ್ಸ್ಗೆ ಹೋಗೋಣ, ಆಮೇಲೆ ರಿಲೀಸಿಗೆ ಬರೋಣ. ರಜತ್ ಪತಿದಾರ್ ಎಕ್ಸ್ಪೆಕ್ಟೆಡ್, ವಿರಾಟ್ ಕೊಹ್ಲಿ ಇದು ರಿಲೀಸ್ ಮಾಡೋಕ್ಕಾರ ಆಗುತ್ತೆ ಇದು. ಆಮೇಲೆ ದೇವದತ್ ಪಡಿಕ್ಕಲ್ ಎಕ್ಸ್ಪೆಕ್ಟೆಡ್, ಆಮೇಲೆ ಫಿಲ್ ಸಾಲ್ಟ್ ಎಕ್ಸ್ಪೆಕ್ಟೆಡ್, ಜಿತೇಶ್ ಶರ್ಮಾ ಎಕ್ಸ್ಪೆಕ್ಟೆಡ್, ಕೃಣಾಲ್ ಪಾಂಡೆ ಎಕ್ಸ್ಪೆಕ್ಟೆಡ್, ಸ್ವಪ್ನಿಲ್ ಸಿಂಗು ಇದು ಕೂಡ ಎಕ್ಸ್ಪೆಕ್ಟೆಡ್. ಸ್ಟಾರ್ಟಿಂಗ್ ಬಿಡ್ತಾರೆ ಅನ್ಕೊಂಡಿದೆ, ಬಟ್ ಇಲ್ಲ, ಕೃಣಾಲ್ ಪಾಂಡೆಗೆ ಬ್ಯಾಕಪ್ ಇರಬೇಕಲ್ವಾ, ಅದಕ್ಕೆ ಸ್ವಪ್ನಿಲ್ ಸಿಂಗು. ಟೀಮ್ ಡೇವಿಡ್, ರೊಮ್ಯಾರಿಯೋ ಶಿಫೋರ್ಡ್, ಜೇಕೋಬ್ ಬೆಥಲ್, ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಯಶ್ ದಯಾಳ್ದು ರೂಮರ್ಸ್ ಹರಿದಾಡ್ತಾ ಇತ್ತು. ಅವರ ಪರ್ಸನಲ್ ಲೈಫು ಏನೇನೋ ಆಗೋಗ್ಬಿಟ್ಟಿದೆ, ಪೊಲೀಸ್ ಕೇಸ್ ಅದು ಇದು ಎಲ್ಲ ಆಗಿರೋದ್ರಿಂದ ಯಶ್ ದಯಾಳ್ನ ರಿಲೀಸ್ ಮಾಡ್ಬೋದಂತೆ ಅಂತೆ ಕಂತೆಗಳೆಲ್ಲ ಹರಿದಾಡ್ತಾ ಇತ್ತು. ಬಟ್ ಇಲ್ಲ, ಯಶ್ ದಯಾಳು 5 ಕೋಟಿಗೆ ರಿಟೈನ್ ಆಗ್ತಾರೆ ಆರ್ ಸಿ ಬಿಲಿ. ಭುವನೇಶ್ವರ್ ಕುಮಾರ್ ರಿಟೈನ್ಡ್, ನುವಾನ್ ತುಷಾರ, ಸೊ ಇವ್ರದ್ದು ಕೂಡ ಸ್ವಲ್ಪ ರೂಮರ್ಸ್ ಇತ್ತು ರಿಲೀಸ್ ಆಗ್ಬೋದು ಅಂತ, ಬಟ್ ರಿಟೈನ್ಡ್. ರಸಿಕ್ ಸಲಾಮ್ದಾರ್ ಬಂದಿತ್ತಲ್ಲಪ್ಪ ಅಪ್ಡೇಟು, ರಸಿಕ್ ಸಲಾಮ್ದಾರ್ ರಿಟೈನ್ ಆಗಲ್ಲ, ರಿಲೀಸ್ ಆಗ್ತಾರೆ ಅಂತ. ರಿಟರ್ನ್ ಆಗಿದ್ರೆ ಅಲ್ಲಿ ರಸಿಕ್ ಸಲಾಮ್ದಾರು, ಈ ಕಡೆ ಇವ್ರದ್ದು ಇತ್ತು ಯಶ್ ದಯಾಳ್ದು ಇತ್ತು, ಆ್ಯಂಡ್ ರಸಿಕ್ ಸಲಾಮ್ದಾರ್ ಇಬ್ಬರದು ಕೂಡ ಇತ್ತು ಹರಿದಾಡ್ತಿತ್ತು. ಈಚೆ ಕಡೆ ಬಿಡ್ತಾರೆ ಅಂತ ಬೆಳಗ್ಗೆ ಬಂದಂಥ ಅಪ್ಡೇಟು ಈಚೆ ಕಡೆ ಬಿಡ್ತಾರೆ ಅಂತ ಕ್ರಿಕ್ ಬಸ್ ರಿಪೋರ್ಟ್ ಮಾಡಿತ್ತು ರಸಿಕ್ ಸಲಾಮ್ದಾರ್ನ ಈಚೆ ಬಿಡ್ತಾರೆ ಅಂತ. ಬಟ್ ಇಲ್ಲ, ರಿಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಭಿನಂದನ್ ಸಿಂಗ್ ಜೊತೆಗೆ ಸುಯಾಶ್ ಶರ್ಮಾ ರಿಟರ್ನ್ ಮಾಡಲೇಬೇಕು. ಅಭಿನಂದನ್ ಸಿಂಗ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಆಪರ್ಚುನಿಟಿ ಕೊಡೋಣ 30 ಲಕ್ಷ ಕೊಟ್ಬಿಟ್ಟು ಅಂತ, ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ಕಾಣಿಸುತ್ತೆ. ಮಾತ್ರೆ ಗೀತ್ರೆ ಅನ್ನೋ ಪ್ಲೇಯರ್ನ ಬಿಟ್ಟಿದ್ದಾರೆ, ಮೋಹಿತ್ ರಾತೆ. ಸೊ ಇವಾಗ ರಿಲೀಸ್ ಪ್ಲೇಯರಿಗೆ ಬಂದ್ಬಿಡೋಣ. ಸ್ವಸ್ತಿಕ್ ಚಿಕಾರ ಪಾಪ ಅಂತ ಅನ್ಸುತ್ತೆ, ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಬಕೆಟ್ ಹಿಡಿದ್ರು ಕೂಡ ಕೊಹ್ಲಿಗೆ ರಿಟರ್ನ್ ಮಾಡ್ಕೊಂಡಿಲ್ಲ. ಮಯಾಂಕ್ ಅಗ್ರವಾಲ್, ಇದು ಬೆಳಗ್ಗೆ ಅಪ್ಡೇಟ್ ಬಂದಿತ್ತು, ಹೇಳಿದ್ದೆ ನಿಮಗೆ ಮಯಾಂಕ್ ಅಗ್ರವಾಲ್ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತ. ಸೊ ಮಯಾಂಕ್ ಅಗ್ರವಾಲ್ನ ಬಿಟ್ಟಿದ್ದಾರೆ, ರಿಟರ್ನ್ ಮಾಡ್ಕೊಬೋದಾಗಿತ್ತು. ಆಪ್ಷನ್ ಅಂತೂ ಖಂಡಿತ ಇತ್ತು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ. ದೇವದತ್ ಪಡಿಕ್ಕಲ್ನು ಮಾಡ್ಕೋಬೋದಾಗಿತ್ತು, ರಿಪ್ಲೇಸ್ಮೆಂಟ್ ಆಗಿ ಬಂದಿರ್ಬೋದು. ಬಟ್ ಖಂಡಿತ ಆಪರ್ಚುನಿಟಿ ಅನ್ನೋದಿತ್ತು ರಿಟರ್ನ್ ಮಾಡ್ಕೊಳ್ಳೋದಕ್ಕೆ. ಇವ್ರನ್ನ ಬಿಟ್ಟಿದ್ದಾರೆ. ಲಾಸ್ಟ್ ಸೀಸನ್ ಜಸ್ಟ್ 50 ಲಕ್ಷಕ್ಕೆ ಬಂದಿದ್ರು ಅಷ್ಟೇ, ಅದು ಒಂದು 2-3 ಮ್ಯಾಚ್ ಅವಕಾಶ ಸಿಕ್ತು ಅಷ್ಟೇ ಅಲ್ಲಿ ಬಾಟಮಲ್ಲಿ ಬಂದವ್ರಿಗೆ. ಸೊ ನನಗೆ ನಾವು ಪಾಪ ಅಂತ ಅನಿಸುತ್ತೆ. ಮಯಾಂಕ್ ಅಗ್ರವಾಲ್ಗೆ ಇನ್ನೊಂದು ಸೀಸನ್ ಏನಾದ್ರು ಆರ್ ಸಿ ಬಿಲಿ ಏನಾದ್ರು ಅವಕಾಶ ಕೊಟ್ಟಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು. ಅದು ನಮ್ಮ ಲೋಕಲ್ ಬಾಯ್ ಇರೋದ್ರಿಂದ ನಮಗೊಂದು ಸ್ವಲ್ಪ ಎಮೋಷನಲಿ ಟಚ್ ಆಗುತ್ತೆ, ಇಟ್ಕೊಂಡಿರ್ಬೇಕಾಗಿತ್ತು ಅಂತ. ಬಟ್ ಪರವಾಗಿಲ್ಲ, ಆಪ್ಷನ್ ಯಾರು ತೊಗೊಳ್ರಿ, ನಾವೇ ತೊಗೊಳೋಣ. ಇನ್ನೇನು ನಾವೇ ತೊಗೊಳಕ್ಕಾಗತ್ತೆ ಅಲ್ಲಿ. 50 ಲಕ್ಷ ಬೇಸ್ ಪ್ರೈಸ್ ಇಲ್ಲೇ ಬಿಟ್ಟಿದ್ದಾರೆ ಅಂತಂದರೆ ಪಕ್ಕ ತಗೊಳ್ಳೋದಿಲ್ಲ ಅಂತಲೇ ಆರ್ ಸಿ ಬಿ ಲೆಕ್ಕಾಚಾರ ಅದು. ಟೀಮ್ ಶಿಫರ್ಟ್ ಇನ್ನೇನು ಅವರು ಟೆಂಪ್ರವರಿ ಆಗಿ ಬಂದಿದ್ರಲ್ಲ, ಅವ್ರನ್ನ ಸೈಡ್ಗೆ ಇಟ್ಬಿಡೋಣ. ಲಿಯಾಮ್ ಲಿವಿಂಗ್ಸ್ಟೋನ್, ಅದು ಎಕ್ಸ್ಪೆಕ್ಟೇಷನ್ ಇತ್ತು ಬಿಟ್ಟೇ ಬಿಡ್ತಾರೆ ಅಂತ. ಸ್ವಲ್ಪ ಪರ್ಸ್ ಬೇಕು ನಮ್ಗೆ ಆಪ್ಷನಲ್ಲಿ, ನಾವು ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀವಿ. ಆಲ್ರೌಂಡರ್ಸ್ ಅಂತ ಬಂದಾಗ ಜೆನ್ಯೂನ್ ಆಲ್ರೌಂಡರ್ಸ್ನ ಕ್ಯಾಮ್ರಾನ್ ಗ್ರೀನ್ ಅವರು ಇವರೆಲ್ಲ ಬರೋದ್ರಿಂದ ಅವ್ರನ್ನ ಟಾರ್ಗೆಟ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಇವ್ರನ್ನ ಬಿಟ್ಬಿಟ್ಟು ಖಂಡಿತ ಇದು ಎಕ್ಸ್ಪೆಕ್ಟೇಷನ್ ಇತ್ತು. ಮನೋಜ್ ಬಾಂಡ್ಗೆ 3 ಸೀಸನ್ ಇಟ್ಕೊಂಡಿದ್ರು, ಒಂದೇ ಒಂದು ಮ್ಯಾಚ್ ಮಾತ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರಿಗೆ ಅವಕಾಶ ಸಿಕ್ತು ನಮ್ಮ ಆರ್ ಸಿ ಬಿಲಿ ಆಡೋದಕ್ಕೆ. ಅದನ್ನು ಇವ್ರು ಗ್ರ್ಯಾಬ್ ಮಾಡ್ಕೊಳಕ್ಕಾಗಲಿಲ್ಲ. ಅದರಿಂದ ಮನೋಜ್ ಬಾಂಡ್ಗೆನ ಬಿಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅವರು. 30 ಲಕ್ಷ ಕೊಟ್ಟು ತಗೊಂಡಿದ್ರು, ಹೋಗಪ್ಪ ನೀನು ಹುಡುಗ ಅಂತ ಕಳಿಸ್ತಾವ್ರು ಬಾಂಡ್ಗೆದು ಒಂಥರ ಕೆರಿಯರ್ ನೋಡ್ತು ಅಂತಂದರೆ ಯಾವಾಗಲೂ ಅವ್ರಿಗೆ ಚಾನ್ಸ್ ಸಿಗಬೇಕಾಗಿರುತ್ತೆ. ಏನೇನೋ ಆಗೋಯ್ತು ಬಿಡಿ ಅವ್ರ ಕೆರಿಯರು. ಲುಂಗಿ ಇಂಗಿಡಿ 1 ಕೋಟಿ ಕೊಟ್ಬಿಟ್ಟು ನಮ್ಮ ಆರ್ ಸಿ ಬಿ ತಗೊಂಡಿರ್ತಾರೆ. ಒಂಥರ ಬ್ಯಾಕಪ್ ಆಗಿ ಆಡಿದ್ರು, ಒಂದು ರೇಂಜಿಗೆ ಆಡಿದ್ರು ಪರವಾಗಿಲ್ಲ. ಐಸಲ್ವುಡ್ ಎಲ್ಲ ಅನ್ಅವೈಲೇಬಲ್ ಆಗಿದ್ದಾಗ ಇವರು ಕೂಡ ಒಂಥರ ಮೇನ್ ಪ್ಲೇಯರ್ ಆಗೇನೆ ಆಡಿದ್ರು. 1 ಕೋಟಿ ಅವ್ರದ್ದು ಅಷ್ಟೇ ಇಟ್ಕೊತಾರೆ ಅಂತ ಅನ್ಕೊಂಡಿದ್ದಪ್ಪ, ಬಿಟ್ಬಿಟ್ಟಿದ್ದಾರೆ. ರಿಲೀಸ್ ಮಾಡಿಬಿಟ್ಟಿದ್ದಾರೆ ಲುಂಗಿ ಇಂಗಿಡಿನ. ಇದು ಒಂಥರ ಒಂದು ಸ್ವಲ್ಪ ಸರ್ಪ್ರೈಸ್ ಅಂತ ಅನ್ನಿಸ್ತು ಅಷ್ಟೇ ನನಗೆ. ಆಮೇಲೆ ಬ್ಲೆಸಿಂಗ್ ಮುಸರ್ಬಾನಿ ಇದು ಟೆಂಪ್ರವರಿ ಅಲ್ಲ, ಸೈಡ್ಗೆ ಎತ್ತಿಟ್ಬಿಡೋಣ. ಆಮೇಲೆ ಮೋಹಿತ್ ರಾತೆ ಇದು ಎಕ್ಸ್ಪೆಕ್ಟೇಷನ್ ಇತ್ತು ರಿಲೀಸ್ ಆಗ್ತಾರೆ ಅಂತ. ಸೊ ಮೋಹಿತ್ ರಾತೆ ಒಬ್ರನ್ನ ಈ ಕಡೆ ಬ್ಲೆಸ್ಸಿಂಗ್ ಮುಜರ್ಬಾನಿ ಮತ್ತು ಟಿಮ್ ಶೆಫರ್ಡ್ನ ಸೈಡಿಗೆ ತೆಗೆದು ಇಟ್ಬಿಡ್ತು ಅಂತ ಅಂದರೆ ಆರ್ ಸಿ ಬಿ ರಿಲೀಸ್ ಮಾಡಿರೋದು ಜೆನ್ಯೂನ್ ಆಗಿ ರಿಲೀಸ್ ಮಾಡಿರುವಂಥ ಪ್ಲೇಯರ್ಸ್ ಯಾರು ಅಂದರೆ ಸ್ವಸ್ತಿಕ್ ಚಿಕಾರ, ಮಯಾಂಕ್ ಅಗ್ರವಾಲು, ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟೋನು, ಮನೋಜ್ ಬಾಂಡ್ಗೆ, ಲುಂಗಿ ಇಂಗಿಡಿ, ಜೊತೆಗೆ
ಮೋಹಿತ್ ರಾತೆ ಆರ್ ಸಿ ಬಿ ಜೆನ್ಯೂನಾಗಿ 6 ಜನ ರಿಲೀಸ್ ಮಾಡಿದೆ. ಇನ್ನು ಇಬ್ಬರು ಅದು ಆಟಕೂಟ ಲೆಕ್ಕಕ್ಕಿಲ್ಲದೆ ಇರೋಂಥದ್ದಷ್ಟೇ. ಅದು 6 ಜನನ ಆರ್ ಸಿ ಬಿಲೇ ರಿಲೀಸ್ ಮಾಡಿದೆ. ಸೊ ಆರ್ ಸಿ ಬಿಗೆ ಇರುವಂಥ ಉಳಿದಿರುವಂಥ ಸ್ಥಾನಗಳೆಷ್ಟಿದಾವೆ ಅಂತಂದರೆ 17 ಜನ ಆರ್ ಸಿ ಬಿ ಹತ್ರ ಇದ್ದಾರೆ. ಇವಾಗ 2 ಓವರ್ಸೀಸ್ ಸ್ಲಾಟ್ ಖಾಲಿ ಇದೆ. ಲುಂಗಿ ಇಂಗಿಡಿ ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್ನ ಬಿಟ್ಟಿರೋದ್ರಿಂದ ಆ 2 ಸ್ಲಾಟ್ಗಳು ಖಾಲಿ ಇದೆ ನಮ್ಮ ಆರ್ ಸಿ ಬಿಗೆ. 6 ಜನ ಆಲ್ರೆಡಿ ಫಿಟ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿಲಿ. ಇನ್ನು 3+5 ಟೋಟಲಾಗಿ ಆರ್ ಸಿ ಬಿಗೆ 8 ಮ್ಯಾಕ್ಸಿಮಮ್ ಹೇಳ್ತಾ ಇರೋದು. ಇನ್ನು ಎಷ್ಟು ಬೇಕಾದ್ರೂ ತೊಗೋಬೋದು. ಇನ್ನೊಂದು 1 ತಗೊಂತು ಅಂದರೆ ಇಲ್ಲಿ ಫಿಟ್ ಆಗಿ ಹೋಗ್ಬಿಡುತ್ತೆ ಅಲ್ಲಿ. ಅಂದರೆ ಮಿನಿಮಮ್ ಹೇಳ್ತಾ ಇರೋದು 18 ಜನ ಮಿನಿಮಮ್ಮು. ಅದಾದಮೇಲೆ 25 ಜನ ಮ್ಯಾಕ್ಸಿಮಮ್ಮು. ಸೊ ಮ್ಯಾಕ್ಸಿಮಮ್ ರೀಚ್ ಮಾಡ್ತಾರೆ. 25 ಜನ ಅಂತೂ ರೀಚ್ ಮಾಡಲ್ಲ ನಮ್ಮ ಆರ್ ಸಿ ಬಿ. ಸೊ ಆದ್ದರಿಂದ ಆರಾಮಾಗಿ 16.40 ಕೋಟಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು 6 ಜನ ತಗೊಂತಾರೆ, 7 ಜನ ತಗೊಂತಾರೆ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ. ಒಂದು 6 ಜನನೇ ಅಂತ ಇಟ್ಕೊಳ್ಳೋಣ. 8 ಜನ, ಇನ್ನು 8 ಜನ ತೊಗೊಬೋದು ಮ್ಯಾಕ್ಸಿಮಮ್ ನಾವು 16.40 ಕೋಟಿಲಿ. ಬಟ್ 8 ಜನ ಅಂತೂ ತೊಗೊಳಕ್ಕೆ ಹೋಗೋದಿಲ್ಲ. ತೊಗೊಂಡ್ರೆ ಒಂದು 5 ಜನ ತಗೊಬೋದು ಅಂತ ಅನ್ನಿಸ್ತಾ ಇದೆ ಇದರಲ್ಲಿ ಸೀನ್ ನೋಡ್ದು ಅಂತಂದರೆ. ಸೊ 5 ಜನ ಅಂತಂದ್ರೂ ಕೂಡ 16.40 ಕೋಟಿ ಪರವಾಗಿಲ್ಲ. ಒಂದು ಆ್ಯಾವ್ರೇಜ್ ಪೋಸ್ ಆಯ್ತಿದ್ದು, ಏನಂತ ಹೆವಿ ಏನಲ್ಲ. ಬಟ್ ಆದರೆ ರಿಟರ್ನ್ ಮಾಡ್ಕೊಂಡಿದ್ದೀವಿ ನಾವು, ಕೋರ್ ರಿಟರ್ನ್ ಮಾಡ್ಕೊಂಡಿದ್ದೀವಿ, ಬೇಕಾಗಿರುವಂಥ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡ್ಕೊಂಡಿದ್ದೀವಿ. ಒಂದು ನಮಗೆ ಮಯಾಂಕ್ ಅಗರ್ವಾಲ್ ಒಬ್ಬರು ಬೇಕಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಅದು ಬಿಡ್ತು ಅಂತಂದರೆ ಇಲ್ಲಿ ಬಿಟ್ಟಿರುವಂಥದ್ರಲ್ಲಿ ನಮಗೆ ಮನೋಜ್ ಪಾಂಡೆ ನೋಡಿ ಇಬ್ಬರು ಕನ್ನಡಿಗರನ್ನೇ ಬಿಟ್ಬಿಟ್ಟಿದ್ದಾರೆ ನಾವು ಆರ್ ಸಿ ಬಿಯಲ್ಲಿ. ಬಿಟ್ಟಿರುವಂಥ 6 ಜನರಲ್ಲಿ ಇಬ್ಬರು ಕನ್ನಡಿಗರನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಫೀಲ್ ಸ್ಯಾಡ್ ಫಾರ್ ಕನ್ನಡಿಗರು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೋಡೋಣಮ್ಮ ಹಿಂಗೋಗುತ್ತೆ ಸೀಸನ್ ಅಂತ. ನಿಮ್ಮ ಅನಿಸಿಕೆ ಏನು? ನನ್ನ ಹಾನೆಸ್ಟ್ ಅನಿಸಿಕೆ ನೋಡ್ತು ಅಂತಂದರೆ ಮಯಾಂಕ್ ಅಗರ್ವಾಲ್ಗೋ ಮನೋಜ್ ಪಾಂಡೆಗೆ ಬಿಡಿ, ಅವ್ರು ಆಪರ್ಚುನಿಟಿ ಕೊಡೋಲ್ಲ, ಬೇರೆ ಟೀಮಲ್ಲಿ ಹೋಗ್ಬಿಟ್ಟಾರು ಆಡಲಿ. ಮಯಾಂಕ್ ಅಗರ್ವಾಲ್ನ ಬಿಡ್ತು ಅಂತಂದರೆ ಇನ್ನೆಲ್ಲ ರಿಲೀಸ್ ಮಾಡಿರೋದ್ರಲ್ಲಿ ನನಗೇನೋ ಡಬ್ಬಾ ಥರ ಏನೋ ಅನ್ನಿಸ್ತಿಲ್ಲ. ಪರವಾಗಿಲ್ಲ, ಲುಂಗಿ ಗಿಡಿ ಬಿಟ್ಟರು ಪರವಾಗಿಲ್ಲ, ಒಳ್ಳೆ ಪ್ಲೇಯರ್ನ ತೊಗೊಬೋದು. ಮಯಾಂಕ್ ಅಗರ್ವಾಲ್ ಬೇಕಿತ್ತು ಅಂತ ಅನಿಸುತ್ತೆ ಎಮೋಷ್ನಲಿ ನೋಡ್ತು ಅಂತಂದರೆ. ಇಲ್ಲ ಆಗಿರೋ 50 ಲಕ್ಷಕ್ಕೆ ಇನ್ನೂ ಬೆಟರ್ ಆಗಿರೋಂಥ ಪ್ಲೇಯರ್ನ ಹುಡುಕ್ತೀವಿ ಅಂದರೆ ಪರವಾಗಿಲ್ಲ. ಚೆನ್ನಾಗಿದೆ ಗುರು. ಏನು ಬಿಟ್ಟಿರೋದ್ರಲ್ಲಿ ಏನು ಕಳಪೆ ವರ್ಷಾಗಿ ಎಲ್ಲ ದೊಡ್ಡ ಒಂದೊಂದು ಪುಡಾಂಗ್ ಪ್ಲೇಯರ್ಗಳೆಲ್ಲ ಬಿಟ್ಬಿಟ್ಟಿದ್ರೆ ಅಂತ ಅಲ್ಲಿ ಏನಿಲ್ಲ. ಎಕ್ಸ್ಪೆಕ್ಟೇಷನ್ ಇರುವಂಥ ಪ್ಲೇಯರ್ಗಳನ್ನೇ ಬಿಟ್ಟಿದ್ದಾರೆ. ಬಟ್ ಮಯಾಂಕ್ ಒಬ್ಬರು ಇರಬೇಕಾಗಿತ್ತು ಅಂತ ಹೇಳ್ತೀನಿ ಅಷ್ಟು, ಬೇರೆ ಏನಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿತ್ತು ಆರ್ ಸಿ ಬಿ ಆರ್ ಟೆನ್ಷನ್ಸ್. ನಿಮಗೆ ಏನು ಅನ್ನಿಸ್ತಾ ಇದೆ ಹಾನೆಸ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ, ಬಾ.